ಅಣ್ಣ ಗಿಲ್ಲಿ ನಟ ಮನೆ ಯಾವುದು? ಗಿಲ್ಲಿ ನಟ ಅಣ್ಣ, ಗಿಲ್ಲಿ ನಟ ಊರು ಯಾವುದು? ಮನೆ ಅಣ್ಣ ಇದೆ ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಸೊ ಯಾಕಪ್ಪ ಇಲ್ಲಿ ರೋಡಲ್ಲಿ ನಿಂತಿದ್ದೀನಿ ಅಂತ ಅನ್ಕೋಬೋದು. ಇವಾಗ ನೀವು ನೋಡ್ತಿರಲ್ಲ ಬಿಗ್ ಬಾಸು ರಾತ್ರಿ 9:30 ಸ್ಟಾರ್ಟ್ ಆಗುತ್ತಲ್ಲ. ಸೊ ಬಿಗ್ ಬಾಸ್, ಸೊ ಅದರಲ್ಲಿ ಗಿಲ್ಲಿ ನಟ ಏನಿದಾರೋ ಆ ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ವಿ. ಮಂಡ್ಯ ಹತ್ರ ಮಳವಳ್ಳಿ ಎಲ್ಲ ಏನೋ ಬರುತ್ತೆ. ಸೊ ನಾವು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಏನು ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ. ಸೊ ಇಲ್ಲಿ ನೈಸ್ ರೋಡಿಂದ ಬಂದರೆ ಇಲ್ಲಿ ದಶಪಥ ಹೈವೇ ಸ್ಟಾರ್ಟ್ ಆಗುತ್ತೆ. ಸೊ ಈ ರೋಡ್ ಹತ್ರನೇ ಇದ್ದೀವಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಅಲ್ಲಿ ಮೇಯ್ನ್ ರೋಡಿಂದ ಯಾವ ಕಡೆ ಹೋಗಬೇಕು ಪ್ರತಿಯೊಂದು ಡೀಟೇಲ್ಸ್ನು ತಿಳ್ಕೊಳ್ತಾ ಹೋಗ್ತೀನಿ. ಸೊ ಬನ್ನಿ. ಮಾರ್ಗ ಮಧ್ಯೆ ನಾವು ಬಿಡದಿ ಹತ್ರ ಇದ್ದೀವಿ. ಈಗ ಗಿಲ್ಲಿ ನಟ ಬಿಡದಿ ಹತ್ರ ಇದ್ದೀವಿ. ಸೊ ಬಿಡದಿ ಹತ್ರ ಬಂದು ಇಲ್ಲಿ ಹೋಟೆಲ್ ಹತ್ರ ತಟ್ಟೆ ಇಡ್ಲಿ, ಬಿಡದಿಗೆ ಬಂದಮೇಲೆ ಬಿಡದಿನಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು. ಸೊ ತಟ್ಟೆ ಇಡ್ಲಿನ ತಿನ್ಕೊಂಡು ಓಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಡೈರೆಕ್ಟು ಗಿಲ್ಲಿ ನಟನ ಊರಿಗೆ ಹೋಗೋಣ. ಸೊ ಬನ್ನಿ. ಆಲ್ಮೋಸ್ಟು ಹೆಚ್ಚು ಕಡಿಮೆ ಒಂದು 80 ಅಥವಾ 70 ಕಿಲೋಮೀಟ್ರ್ ಇರ್ಬೋದು. ನಾವು ಅಲ್ಲಿ ಬೆಂಗಳೂರು ಹೊರಟಾಗ 100 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಮ್ಯಾಪ್ ನೋಡಿಲ್ಲ. ಏನೇ ಆಗಲಿ, ಗಿಲ್ಲಿ ನಟ ಒಂಥರ ಬಿಗ್ ಬಾಸಲ್ಲಿ ಹೀರೋ ಇದ್ದಂಗೆ. ಈ ಅಶ್ವಿನಿ ಗೌಡ, ಈ ಜಾನ್ವಿ ಎಲ್ಲ ಒಂಥರ ಲೇಡಿ ವಿಲನ್ಸ್ ಇದ್ದಂಗೆ, ಲೇಡಿ ಡೌನ್ಗಳು. ಅಂದರೆ ನನ್ನ ಪ್ರಕಾರ ಅಲ್ಲಪ್ಪ, ಜನಗಳ ಪ್ರಕಾರ. ಯಾಕೆ ನಾನು ಹೇಳ್ತಾ ಇಲ್ಲ ಯಾರು ವಿಲನ್ನು ಯಾರು ಲೇಡಿ ಅಂತ, ಹೀರೋ ಅಂತ. ಜನಗಳ ಪ್ರಕಾರ ಗಿಲ್ಲಿ ನಟ ಹೀರೋ ಆಗಿದ್ದಾರೆ. ಸೊ ಬನ್ನಿ ಆ ಹೀರೋ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೆಯವ್ರಿಗೆ ಹೆಂಗಿದೆ, ಈಗ ಮೀಸೆ ಬೇರೆ ಬೋಳ್ಸ್ಬಿಟ್ಟಿದ್ದಾರೆ ಅವರು. ಅವ್ರ ಮನೆಯವ್ರು ಏನು ಹೇಳ್ತಾರೆ ಅದಕ್ಕೆ, ಮತ್ತು ಅವ್ರ ಮನೆಯವ್ರಿಗೆ ಅವ್ರನ್ನ ಹುಡುಗನ ಬಿಗ್ ಬಾಸಲ್ಲಿ ನೋಡಿ ಏನಂತಾರೆ, ಮತ್ತು ಅಲ್ಲಿನ ಜನ ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಪ್ರತಿಯೊಂದು ತಿಳ್ಕೊಳ್ತಾ ಹೋಗೋಣ. ಈಗ ಆಲ್ಮೋಸ್ಟ್ ಬಿಟ್ಟಿದ್ದೀವಿ. ಹಾಯ್ ಆ್ಯಕ್ಚುಲಿ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಮದ್ದೂರು ಹತ್ರ. ಸೊ ನಿಮಗೆ ಬೆಂಗಳೂರಿಂದ ಬಂದರೆ ಹೈವೇನಲ್ಲಿ ಮದ್ದೂರಿಂದ ಒಂದು ರೈಡ್ ತೊಗೋಬೇಕು. ಇದು ಮಳವಳ್ಳಿ ಹೋಗೋ ರೋಡು, ಅಂದರೆ ಮಳವಳ್ಳಿ ಕಡೆ ಹೋಗೋ ರೋಡ್ ಇದು. ಸೊ ಈಗೇನು ನೋಡ್ತಾ ಇರೋ ಇದೇ ರೋಡು ಮಳವಳ್ಳಿಗೆ ಹೋಗೋದು. ಇಲ್ಲಿ ಮೇಯ್ನು ಬೆಂಗಳೂರು ಹೈವೇಯಿಂದ ಬಂದರೆ ಮಳವಳ್ಳಿಗೆ ಹೋಗೋ ರೋಡು. ಸೊ ಇಲ್ಲಿಂದ ನಾವು ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾಗತ್ತೆ. ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಗಿಲ್ಲಿ ನಟನ ಊರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬನ್ನಿ. ಇಲ್ಲಿ ಟೀ ಅಡ್ಡ ಅಂತ ಇದೆ, ಕಬಾಬ್ ಅಡ್ಡ ಅಂತ ಇದೆ. ಇಲ್ಲಿಂದ ನಮಗೆ ಕರೆಕ್ಟಾಗಿ ಒಂದು 7 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ. ಇಲ್ಲಿ ಅನ್ಸುತ್ತೆ ಅಣ್ಣ ಗಿಲ್ಲಿ ನಟ ಊರು ಯಾವುದು? ಮನೆ ಅಣ್ಣ ಇದೆ ದಡದ್ಪುರ ಅಂದ್ರೆ ಇದೇನಾ? ಇದೇ ದಡದ್ಪುರ. ಇಲ್ಲಿ ಲೆಫ್ಟ್ ಹೋಗ್ಬೇಕಾ? ಊರ್ ಹೆಂಗ್ ಹೋಗೋದು ಅಂತ ಸರಿ. ಸರಿ. ಅಣ್ಣ ಗಿಲ್ಲಿ ನಟ ಮನೆ ಯಾವುದು? ಗಿಲ್ಲಿ ನಟ ರೈಟು. ಹಾಂ ಸರಿ. ದಡದ್ಪುರ ಅದು ಇದೇನಾ? ಹಾಂ ಓಕೆ. ನೋಡಿ ನಿಮ್ಗೆ ಇಲ್ಲಿ ಬಂದ ತಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದಪುರ ಇಲ್ಲಿ ಸಿಗುತ್ತೆ. ಇಲ್ಲಿ ರೈಟ್ ತೊಗೊಂಡ್ರೆ ನೆಟ್ಟಿಗೆ ಹೋಗಿ ಅಂತ ಹೇಳಿದ್ರು. ನೆಟ್ಟಿಗೆ ಹೋಗೋಣ. ಈಗ ಏನೇನು ಹಳ್ಳಿ ಭಾಷೆ ಕೇಳೋಕ್ಕೆ ಚಂದ. ಇಲ್ಲಿ 3-4 ಮನೆ ಇಲ್ಲಿ 3-4 ಮನೆಗಳಲ್ಲಿ ಯಾವುದು ಗಿಲ್ಲಿ ನಟ ಅವರ ಮನೆ? ಇಲ್ಲಿ ಇದರಲ್ಲ, ಅವರ ಅಣ್ಣ ಅವರೇ ಅನ್ಸುತ್ತೆ.
ಓಕೆ ಸ್ನೇಹಿತರೆ, ಫೈನಲ್ ಆಗಿ ನಾವು ಗಿಲ್ಲಿ ನಟ ಅವರ ಊರಿಗೆ ಬಂದ್ವಿ. ಸೊ ಅವರು ಏನು ಸ್ಕೂಲಿಂದ ಒಂದು ಟರ್ನ್ ಮಾಡ್ಕೊಂಡು ಬಂದ್ವು, ಸೀದಾ ಅವ್ರ ಮನೆ ಹತ್ರ ಬಂದ್ವಿ. ಇವಾಗ ನೋಡ್ತಾ ಇರಲ್ಲ, ಇದೇ ಅವ್ರ ಮನೆ. ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ, ಯಾರಿದ್ದಾರೆ ಕೇಳೋಣ, ಮನೆಯೆಲ್ಲ ತೋರಿಸೋಣ, ಅಂದರೆ ಮನೆ ಹೆಂಗಿದೆ ನೋಡೋಣ ಬನ್ನಿ.